ಇದು ಮನೆ ಮನದ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ರೂಪಕ ಜನೋತ್ಸವವಿದು ಮಡಿಕೇರಿ ದಸರಾ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಕೇಳಿ ರೂಪಕ ಜನೋತ್ಸವವಿದು ಮಡಿಕೇರಿ ದಸರಾ. ಹೆದರ್ಕೊಂಡು ಬಿಟ್ರ? ನಿಜವಾಗ್ಲು ಅಲ್ಲ, ನೀವಂತಲ್ಲ, ಯಾರಾದರೂ ಹೆದರ್ಲೇಬೇಕು. ಬಹುಶಃ ಹೊಸಬ್ರಿಗೆ ಇದು ಏನು ಅಂತ ನಿಜವಾಗಿ ಆಶ್ಚರ್ಯ ಆಗ್ಬೋದಲ್ವಾ? ನಾನಂತೂ ಈ ಯುಗದಲ್ಲಿ ಇದ್ದೀನೋ ಅಥವಾ ಪುರಾಣ ಕಾಲದಲ್ಲಿ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಆರ್ಭಟ, ರಾಕ್ಷಸರ ಅಟ್ಟಹಾಸ, ಅದಕ್ಕೆ ಸರಿಯಾಗಿ ದೇವಿಯ ಅಬ್ಬರದ ಸ್ವರ, ಅಬ್ಬಬ್ಬಬ್ಬಬ್ಬಾ, ಒಂದು ಕ್ಷಣ ನಾವೆಲ್ಲ ಪುರಾಣ ಲೋಕಕ್ಕೆ ಹೋಗ್ಬಿಡ್ತೇವೆ ಬಿಡಿ. ಈಗ ಮಡಿಕೇರಿ ದಸರಾ ಅಂದ್ರೆ ಇದೆ ನೋಡಿ. ಈಗ ನೀವು ಮೈಸೂರಲ್ಲಿ ಆನೆ ಅಂಬಾರಿ ಮೆರವಣಿಗೆಲ್ಲ ನೋಡ್ಬೋದು. ಆದರೆ ರಾತ್ರಿ ಹೊತ್ತು ಅದು ಕೂಡ ದೇವತೆಗಳ ಆ ಯುದ್ಧದ ದೃಶ್ಯ, ವಿಗ್ರಹಗಳ ಒಂದು ಚಲನವಲನ ನೋಡಬೇಕು ಅಂತಾದ್ರೆ ನೀವು ಮಡಿಕೇರಿಗೆ ಬರಬೇಕು. ಅದಕ್ಕೆ ಇರಬೇಕು ಮೈಸೂರು ದಸರಾಕ್ಕಿಂತ ಸ್ವಲ್ಪ ಭಿನ್ನ ಮಡಿಕೇರಿ ದಸರಾ ಅಂತ ಕರೆಯೋದು. ಮಗನೇ ವೀರಭದ್ರ, ಬಾ ಮಗನೇ ಬಾ, ಈ ಕ್ಷಣ ಪ್ರಾಚೀನ ಬಹಿಗೆ ತೆರಳಿ ದಕ್ಷ ಯಜ್ಞವನ್ನು ಧ್ವಂಸಗೊಳಿಸಿ ದಕ್ಷನ ರುಂಡವನ್ನು ಚೆಂಡಾಡಿ ಬಾ. ವಿಜಯೀ ಭವ, ವಿಜಯೀ ಭವ. ಮೈಸೂರಲ್ಲಿ ಹಗಲು ವೈಭವ ಇರುತ್ತೆ, ಮಡಿಕೇರಿ ದಸರಾದಲ್ಲಿ ರಾತ್ರಿಯ ವೈಭವ. ಅಂತೂ ಕಾಣುವ ಕಣ್ಣಿದ್ರೆ ಎಲ್ಲವೂ ಚಂದ. ಮತ್ತೆ ನೋಡಿ, ಈ ಕೆಟ್ಟದ್ದು ಹೋಗಬೇಕು, ಒಳ್ಳೆಯದು ನೆಲೆ ನಿಲ್ಲಬೇಕು, ಇದು ಇಡೀ ನವರಾತ್ರಿ ಹಬ್ಬದ ಒಂದು ಆಶಯ. ಇಲ್ಲಿ ಪೂಜೆ ಇರ್ಬೋದು, ಹೋಮ ಹವನ ಆಚರಣೆ ಏನಿದ್ರೂ ಕೂಡ ಧರ್ಮದ ವಿಜಯವನ್ನ, ಅಂದ್ರೆ ವಿಜಯದಶಮಿ, ವಿಜಯದಶಮಿ ಧರ್ಮದ ವಿಜಯವನ್ನ ಹಾರೈಸುವುದೇ ಮುಖ್ಯವಾದಂಥ ಉದ್ದೇಶ. ಈ ಮಡಿಕೇರಿ ದಸರಾ ರಾಜರ ಕಾಲದಲ್ಲಿ ಆರಂಭ ಆಗಿದೆ. ಅಂದರೆ ಹಾಲೇರಿ ಅರಸರ ಕಾಲದಲ್ಲಿ, 17ನೇ ಶತಮಾನ. ಆ ಕಾಲದಲ್ಲಿ ಊರಲ್ಲಿ ಏನೋ ಭೀಕರ ಸಾಂಕ್ರಾಮಿಕ ರೋಗ ಬಂದಂತೆ. ಜನರು ತುಂಬ ಹಣಕಾಸಿನ ಮುಗ್ಗಟ್ಟಿನಿಂದ ಬಳಲ್ತಾ ಇದ್ರು. ಆಗ ನಗರದಲ್ಲಿ 4 ಶಕ್ತಿ ದೇವತೆಗಳ ಆರಾಧನೆ ಆರಂಭ ಆಯಿತು. ಅವು ಚೌಟಿ ಮಾರಿಯಮ್ಮ, ದಂಡಿನ ಮಾರಿಯಮ್ಮ, ಕಂಚಿ ಕಾಮಾಕ್ಷಮ್ಮ ಮತ್ತು ಕೋಟೆ ಮಾರಿಯಮ್ಮ. ಅಂತೂ ನವರಾತ್ರಿಯಲ್ಲಿ 9 ದುರ್ಗೆಯರ ಆರಾಧನೆ. ದುರ್ಗೆ ಅಂದರೆ ಪಾರ್ವತಿಯ ಒಂದು ಅಂಶ. ದುರ್ಗೆಯ ಅಂಶವಾಗಿರುವಂತಹ 4 ದೇವತೆಗಳಿಗೆ ಪೂಜೆ ಸಲ್ತದೆ. ಸ್ಥಳೀಯ ಹಿರಿಯರು ಪೂಜಾರಿ ಮಧುರಯ್ಯ ಅವರು ಇದರ ಹಿನ್ನೆಲೆಯನ್ನು ಹೇಳ್ತಾರೆ ನೋಡಿ. ರಾಜ ಈ ಓಂಕಾರೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿದ್ರೆ, ಅದೇ ರೀತಿ ಈ 4 ಮಾರಿಯಮ್ಮ ದೇವಸ್ಥಾನಗಳ ಇಲ್ಲಿ ಮಡಿಕೇರಿಯಲ್ಲಿ ಸ್ಥಾಪನೆ ಮಾಡಿದರು. ಅಂದರೆ ಶ್ರೀ ಕುಂದಮಠ ಚೌಟಿ ಮಾರಿಯಮ್ಮನ ಈ ನಗರಕ್ಕೆ ರೋಗ ರುಜಿನಗಳು ಬಾರದಂತೆ ತಡೆಗಟ್ಟಲಿಕ್ಕೆ ಅಂತ ಚೌಟಿ ಮಾರಿಯಮ್ಮ, ಮತ್ತು ದಂಡಿನ ಕಾಯಲಿಕ್ಕೆ ಅಂತೇಳಿ ದಂಡಿನ ಮಾರಿಯಮ್ಮ, ಕೋಟೆ ಭದ್ರತೆಗಾಗಿ ಕೋಟೆ ಮಾರಿಯಮ್ಮ, ಮತ್ತು ದನ ಕನಕಗಳಿಗಾಗಿ ಶ್ರೀ ಕಂಚಿಕಾಮಾಕ್ಷಮ್ಮನ ಸ್ಥಾಪನೆ ಮಾಡಿದಂತ ಇಲ್ಲಿ ನಮ್ಮ ಪೂರ್ವಜರು ಹೇಳಿದ್ದಾರೆ. ಅದನ್ನು ಅದು ಹಿಂದಿನ ಕಾಲದ ದಸರಾ ಅಂತ ಹೇಳಿ ಸಾಧಾರಣ 150 ವರ್ಷ ಹಿಂದೆ ಇತಿಹಾಸ ಅಂತ ಹೇಳಿದ್ರೆ ಶ್ರೀರಾಮ ಮಂದಿರದವರು ಪ್ರಮುಖ ಪಾತ್ರ ಅವರು ಮತ್ತು ದೇಚೂರು ರಘುರಾಮ ಮಂದಿರ ಅಂತ ಒಂದು ಸಿಂಗದ ಒಂದು ದೇವಸ್ಥಾನ ಇತ್ತು, ಅದು ಈಗಲೂ ಇದೆ, ಭೀಮ್ ಸಿಂಗ್ ದೇವಸ್ಥಾನ. ಅವರೀಗ ಅದು ಮಂಟಪ ಸ್ಥಗಿತ ಮಾಡಿದ್ದಾರೆ. ಈ ಮಂಟಪಗಳು ಇವತ್ತಿಗೆ ಈ ಸ್ಟ್ಯಾಚ್ಯುಗಳ ಕಲಾಕೃತಿಗಳು ಈ ಗೊಂಬೆಗಳು ಮಾಡ್ಲಿಕ್ಕೆ ಕಾರಣವೇ ಭೀಮ್ ಸಿಂಗ್ ಅವರು. ನನಗೆ ಚೆನ್ನಾಗಿ ಗೊತ್ತು ಅವ್ರನ್ನ. ಅವರು ಏನು ಛದ್ಮವೇಷ ಆಗ್ತಿದ್ರು, ಮತ್ತು ಇಡೀ ಒಬ್ಬರೇ ಅವರ ದೇವಸ್ಥಾನ ನಡೆಸ್ತಿದ್ರು. ಈ ಚಂದ ವಸೂಲಿ ಆಗಲಿ ಯಾವುದಾಗಲಿ ಒಬ್ಬರೇ ಹೋಗಿ ವಸೂಲು ಮಾಡ್ಕೊಂಡು, ನನಗೆ ಗೊತ್ತಿದ್ದಾಗೆ ವರ್ಷ ಇಡೀ ಅವರ ದೇವಸ್ಥಾನಕ್ಕಾಗಿ ದುಡಿತಿದ್ರು ಮನ್ಸ ಪಾಪ. ನಂತರ ಅಂತ ಹೇಳಿದ್ರೆ ಆಗ 6 ಮಂಟಪಗಳಿತ್ತು ನನಗೆ ಗೊತ್ತಿದ್ದಾಗೆ. 65 6 ಮಂಟಪಗಳಿತ್ತು ನನಗೆ ಗೊತ್ತಿದ್ದಾಗೆ. ಅದು ಬಸ್ ಸ್ಟ್ಯಾಂಡಲ್ಲಿ ಒಂದು ನಿಲ್ತಿತ್ತು, ಬಸ್ ಸ್ಟ್ಯಾಂಡಲ್ಲಿ ಜಡ್ಜ್ಮೆಂಟ್ ಆಗ್ತಿತ್ತು. ಆಗ 1960ರಲ್ಲಿ KS ಅಪ್ಪಚ್ಚನವರು ಪುರಸಭೆಯ ಅಧ್ಯಕ್ಷರಾಗಿದ್ದರು. ಅವರು ಆಗ ತನ್ನದೇ ಆದ ಒಂದು ಸಮಿತಿಯನ್ನು ಮಾಡ್ಕೊಂಡು ದಸರಾಕ್ಕೆ, ಈಗ ನನಗೆ ಬೈಲಾ ನೋಂದಣಿ ಪ್ರಕಾರ ಇರಲಿಲ್ಲ. ದಸರಾ ಟೈಮಲ್ಲಿ ನಾವು ಈ ದೇವಸ್ಥಾನಗಳವ್ರನ್ನ ಮತ್ತು ಪುರಸಭಾ ಎಲೆಕ್ಟೆಡ್ ಬಾಡಿನ ಮತ್ತು ಸಾಧಾರಣ ಸಾರ್ವಜನಿಕರನ್ನ ಇವನ್ನ ಕರ್ಕೊಂಡು ಒಂದು ಸಮಿತಿ ಮಾಡ್ಕೊಳ್ತಾಯಿದ್ರು. ಆ ಸಮಿತಿಯಿಂದ ಅವರೊಂದು
ಹೀಗೆ ನಗರದ ದೇವಸ್ಥಾನ ಅಲ್ಲಿ ಹೋಗಿ ಚಂದ ಎತ್ತಿ ದೇವಸ್ಥಾನ ನಡೆಸ್ತಾಯಿದ್ರು. ಈ ದಸರಾ ಇನ್ನೂ ಚೆನ್ನಾಗಿ ಆಗಲಿ ಅಂತಕೊಂಡು 60ರಲ್ಲಿ ಇವರೇನು ಮಾಡಿದ್ರು, ಕೆ ಎಸ್ ಅಪ್ಪಚ್ಚನ ಪ್ರೆಸಿಡೆಂಟ್ ಆಗಿದ್ದಾಗ ಇದನ್ನು ನಾವು ಒಂದು ಪೈಪೋಟಿ ಥರ ಮಾಡೋಣ ಅಂತೇಳಿ ಅದಕ್ಕೆ ಬಹುಮಾನಗಳು ಇಡಲಿಕ್ಕೆ ಶುರು ಮಾಡಿದರು ಅದಕ್ಕೆ 60ರಲ್ಲಿ. ಆಗ ಅವರು ಆಗಲೇ ಆ ಟೈಮಲ್ಲೇ ಅವರು ಚಿನ್ನ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಚಿನ್ನ ಇಡ್ತಾಯಿದ್ರು ಅವ್ರ ದೇವಸ್ಥಾನಗಳಿಗೆ. ಅಲ್ಲಿಂದ ಈ ಮಂಟಪಗಳು ಸ್ವಲ್ಪ ಪೈಪೋಟಿಯಾಗಿ ಬರಲಿಕ್ಕೆ ಪ್ರಾರಂಭ ಆಯಿತು. ಜಡ್ಜ್ಮೆಂಟು ಬಸ್ ಸ್ಟ್ಯಾಂಡಲ್ಲೇ, ಬಸ್ ಸ್ಟ್ಯಾಂಡ್ ಒಂದರಿಂದ ಒಂದು ಹೋಗ್ತಿತ್ತು. ಅಲ್ಲಿ ಹೋಗಿಲ್ಲ 6 ಮಂಟಪಗಳು ಅಲ್ಲೇ ನಿಲ್ತಿದ್ದು. ನಮ್ಮ ಆರ್ಕೆಸ್ಟ್ರಾ ಪೆಂಡಲ್ ಅಲ್ಲೇ ಇರ್ತಿತ್ತು, ಬಸ್ ಸ್ಟ್ಯಾಂಡಲ್ಲೇ ಇರ್ತಿತ್ತು. ಅಲ್ಲಿ ಮತ್ತು ಅಲ್ಲೇ ಜಡ್ಜ್ಮೆಂಟ್ ಎಲ್ಲ ಕೊಡ್ತಿದ್ರು, ಅಲ್ಲೇ ಬಹುಮಾನಗಳು ಸಮಾನಲ್ಲಿ ಹೋಗ್ತಿದ್ರೆಲ್ಲ. ಈ ಜನ ಬರೋದರಿಂದ ಈ ಪೋಸ್ಟ್ ಆಫೀಸ್ ಹತ್ರ ಭಾರೀ ಜನಜಂಗುಳಿಯಾಗಿ ಹೆಂಗಸರು ಮಕ್ಕಳಿಗೆ ದಾಟಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು 1993ರಲ್ಲಿ ಆಗ ಜಿಲ್ಲಾಧಿಕಾರಿ ಶ್ರೀಮಾನ್ ರಾಮಮೂರ್ತಿ ಅವರಿದ್ದರು ಮತ್ತು SP ಸಂಧು ಸಾಹೇಬರಿದ್ದರು. ಅವರಿಬ್ಬರು ಇಲ್ಲ ದಸರಾನ ಏನೇ ಇದ್ದರೂ ನಾವು ಅಲ್ಲಿ ಮಾಡಲಿಕ್ಕೆ ಸರಿಯಾಗೋದಿಲ್ಲ, ಭಾರಿ ಇಕ್ಕಟ್ಟಾಗಿದೆ, ಜನರಿಗೆ ಭಾರಿ ತೊಂದರೆ ಆಗ್ತಾಯಿದೆ, ಇದನ್ನು ನಾವು ಗಾಂಧಿ ಮಂಟಪಕ್ಕೆ ಶಿಫ್ಟ್ ಮಾಡೋಣ ಅಂತ ಹೇಳ್ಕೊಂಡು ಒಂದು ಮೀಟಿಂಗಲ್ಲಿ ಒಂದು ಇದಕ್ಕೆ ತಂದಿದ್ರು. ಆಗ ಕೆಲವು ದೇವಸ್ಥಾನಗಳು ಅದಕ್ಕೆ ವಿರೋಧ ವ್ಯಕ್ತಿ ಅಂದರೂ ಕೊನೆಗೆ ಅದು ಅಲ್ಲಿಗೆ ಸಾರ್ಥಕ ಆಗಿ ಅಲ್ಲಿ ಬಂತು. ಈಗ ಚೆನ್ನಾಗಿ ಜನವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ದಸರಾನ ಈಗ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆಸ್ತು ಮಡಿಕೇರಿ ದಸರಾದಲ್ಲಿ ಈ ಶಕ್ತಿ ಪೂಜೆ, ಮಂಟಪಗಳ ಮೆರವಣಿಗೆ ಜೊತೆಗೆ ಈಗ ಹೇಳಿದ್ನಲ್ಲ 4 ದೇವಸ್ಥಾನಗಳು, ಆ ದೇವಸ್ಥಾನಗಳಿಂದ ಕರಗ ಹೊರಡೋದು ಮತ್ತೊಂದು ವಿಶೇಷ. ಕರಗ ಬೇರೆ ಇದೆ. ಮಹಾಲಯ ಅಮಾವಾಸ್ಯೆ ಇರುತ್ತಲ್ಲ, ಅದ್ರ ಮರು ದಿವಸ ಕರಗ ಪೂಜೆ ಇಲ್ಲಿ ಪಂಪಿನ ಕೆರೆ ಅಂತ ಒಂದು ಜಾಗ ಇದೆ, ಅಲ್ಲಿ ಕ್ರಮ ಪ್ರಕಾರ ನಡೆಯುತ್ತೆ. ಊರ ಹಿರಿಯರೆಲ್ಲ ಸೇರ್ತಾರೆ. ಅಲ್ಲಿಂದ ನವರಾತ್ರಿ ಉತ್ಸವಕ್ಕೆ ಚಾಲನೆ ಸಿಗುತ್ತೆ. ಪೇಟೆ ಶ್ರೀರಾಮ ಮಂದಿರಕ್ಕೆ ಬಂದು, ಪೇಟೆ ಶ್ರೀರಾಮ ಮಂದಿರ ಹಿರಿಯಣ್ಣನ ಸ್ಥಾನ, ಅಲ್ಲಿಗೆ ಬಂದು ಮಹಾವಿಷ್ಣುವಿನಿಂದ ಶಂಖಚಕ್ರವನ್ನ ಪಡೆದು ದುಷ್ಟಶಕ್ತಿಯ ನಿರ್ಮೂಲನೆಗೆ ದೇವಿ ಹೊರಡ್ತಾರೆ. ದುಷ್ಟಶಕ್ತಿಯ ನಿರ್ಮೂಲನೆ ಬೇಕಾದ ಆಯುಧಗಳು. ಹೌದು. ಈ ಬಗ್ಗೆ ನಗರ ದಸರಾ ಸಮಿತಿಯ ಅಧ್ಯಕ್ಷರಾಗಿದ್ರಲ್ಲ ಮಂಡುವಂಡಪ್ಪಿ ಮುತ್ತಪ್ಪನವರು, ಅವ್ರ ಹತ್ರ ತುಂಬಾ ಮಾಹಿತಿ ಇದೆ. ಶಕ್ತಿ ದೇವತೆಗಳ ಪೂಜೆಯ ಜೊತೆಗೆ 4 ಕರಗಗಳನ್ನು ಪ್ರಾರಂಭಿಸಿ ಕರಗವನ್ನು ನಗರ ಸಂಚಾರ ಮಾಡಲಿಕ್ಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ರು ಅವರು. ನಂತರ ಮಂಟಪಗಳನ್ನು ಮಾಡಿ ಈ 4 ಜನರು ಅದನ್ನು ಹೊತ್ತುಕೊಂಡು ನಗರದಲ್ಲಿ ಸುತ್ತುವಂಥ ವ್ಯವಸ್ಥೆಯನ್ನು ಮಾಡ್ತಾ ಬಂದರು. ನಂತರ ವಾಹನಗಳು ಬಂತು, ಜೀಪ್ ಬಂತು. ಜೀಪಿನಲ್ಲಿ ಅದನ್ನು ಇಟ್ಟುಕೊಂಡು ನಗರದಲ್ಲಿ ಸುತ್ತೋದು. ಆ ನವರಾತ್ರಿ ದಿವಸ ಮತ್ತು ನಮ್ಮ ಖಾಸಗಿ ಬಸ್ಸಿನಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ರು. ನಂತರ ದಿನದಾಯಿತು, ಹೋನ ಹೆಚ್ಚಾದಾಗ ಅದನ್ನು ಟ್ಯಾಕ್ಟ್ರಿಗೆ ವರ್ಗಾವಣೆ ಮಾಡಿದ್ರು. ಆಗ ಪ್ರಾರಂಭದಲ್ಲಿ 4 ಮಂಟಪಗಳನ್ನು ನಾವು ಇಲ್ಲಿ ನಗರದಲ್ಲಿ ಮಾಡ್ತಾಯಿದ್ದೆವು. ಈಗ ನಗರದಲ್ಲಿರುವಂಥ 10 ದೇವಸ್ಥಾನಗಳಿಂದ 10 ಮಂಟಪಗಳನ್ನು ನಾವು ತಯಾರು ಮಾಡಿ ಚಿಕ್ಕಪೇಟೆಯಲ್ಲಿ ಸೇರಿ ಖಾಸಗಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ನಗರದಲ್ಲಿ ಸಂಚಾರ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಈಗ ಮಾಡಿಕೊಂಡು ಪೈಪೋಟಿಯ ಒಂದು ನಗರದಲ್ಲಿ ಬಂತಾರೆ. 9 ದಿನಗಳ ಕಾಲ ಮಡಿಕೇರಿಯಲ್ಲಿ ಇದೊಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಿದೆ. ಸುಮಾರು ಲಕ್ಷಾಂತರ ಜನರು ನಮ್ಮ ಜಿಲ್ಲೆಯಿಂದಲ್ಲ, ಹೊರ ಜಿಲ್ಲೆಯಿಂದ ಸಹ ಮೈಸೂರು ದಸರಾ ಮುಗಿಸಿ ಇಲ್ಲಿಗೆ ಬಂದು ಇದರಲ್ಲಿ ಭಾಗಿಯಾಗಿ ಅನುಭವವನ್ನು ಪಡೆದು ನಮ್ಮ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಭೇದ ಭೇದವನ್ನು ಬಿಟ್ಟು ಸೇರುವಂಥ ಒಂದು ಹಬ್ಬ ಅಂತ ಹೇಳಿದ್ರೆ ಈ ದಸರಾ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತೂ ಮಡಿಕೇರಿ ದಸರಾದ ವೈಭವ ಹೆಚ್ಚುತ್ತಾ ಈಗ 10 ಮಂಟಪ ಆಗಿದೆ. ದಶಮಂಟಪ. ನಿಮಗೆ ಗೊತ್ತೇ ಇದೆಯಲ್ಲ, ಪೇಟೆ ಶ್ರೀರಾಮ ಮಂದಿರ, ಕುಂದ್ರಮಟ್ಟೆ ಚೌಟಿ ಮಾರಿಯಮ್ಮ, ದೇಚೂರು ಶ್ರೀರಾಮ ವಿದ್ಯಾಗಣಪತಿ ದೇವಸ್ಥಾನ, ಕೋದಂಡರಾಮ ದೇವಾಲಯ, ದಂಡಿನ ಮಾರಿಯಮ್ಮ ದೇವಾಲಯ, ಆಮೇಲೆ ಗೌಳಿ ಬೀದಿಯ ಕಂಚಿ ಕಾಮಾಕ್ಷಮ್ಮ, ಮಹದೇವಪೇಟೆಯ ಚೌಡೇಶ್ವರಿ ದೇವಾಲಯ, ಕೋಟೆ ಗಣಪತಿ ದೇವಸ್ಥಾನ, ಕೋಟೆ ಮಾರಿಯಮ್ಮ ದೇವಸ್ಥಾನ, ಹಾಗೆ ಕರವಲೆ ಬಾಡಗದ ಭಗವತಿ ದೇವಸ್ಥಾನ. ಹೌದು, ಇವೆಲ್ಲ ಈ ಮಡಿಕೇರಿಯ 1-1.5 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಇವೆ. ಹೌದು. ಈಗ ಅಮಾವಾಸ್ಯೆ ಮರು ದಿವಸ ಕರಗ ಪೂಜೆ ನಡೆದ ನಂತರ ಈ ಕರಗಗಳು 9 ದಿನ ನಗರ ಪ್ರದಕ್ಷಿಣೆ ಮಾಡ್ತವೆ. ಕರಗ ಬರುವಾಗ ಜನ ದಾರಿಯನ್ನ ಸ್ವಚ್ಛ ಮಾಡ್ತಾರೆ, ಕರಗಕ್ಕೆ ದೀಪದ ಆರತಿ ಬೆಳಗ್ತಾರೆ. ಇದರಲ್ಲಿ ಜಾತಿ ಮತ ಪಂಥ ಭೇದ ಇಲ್ಲದೇನೆ ಮಕ್ಕಳು ಹೆಂಗಸರು ಎಲ್ರಿಗೂ ಈ 9 ದಿನಗಳಿವೆಯಲ್ಲ ಬಹಳ ಸಂಭ್ರಮದ ದಿನಗಳು. ಖಂಡಿತವಾಗಿಯೂ ಕೂಡ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂತಂದ್ರೆ, ಈ ಶಕ್ತಿ ದೇವತೆಗಳ ತಾಣಗಳಾಗಿರುವಂಥ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವವರು ಗೌಳಿ ಜನಾಂಗದವರು. ಮಡಿಕೇರಿ ಕುಂದುರ್ಮಟ್ಟೆ ದೇವಸ್ಥಾನದ PP ಚಾಮಿಯವರು ಇದರ ಬಗ್ಗೆ ಬೆಳಕು ಚೆಲ್ತಾರೆ. ನಮ್ಮ ಜನ ಗೌಳಿ ಜನಾಂಗ. ನಮ್ಮ ಅಜ್ಜನ ಕಾಲದಿಂದ ತಂದೆ ಕಾಲ ಬಂದಂತ ನಂತರ ಈಗ ತಂದೆ ಬಿಟ್ಟು ನಾವು ಈಗ ನಡ್ಸ್ಕೊಂಡ್ ಬರ್ತಾ ಇದ್ವಿ. ಇದು ನಮ್ಮ ಪರಂಪರೆ ಅಂತ ಬಂದಂತ ದೇವಿಗೆ
ಒಂದು ಅರ್ಚಕನಾಗಿ ಪೂಜೆ ಮಾಡುವಂಥ ಒಂದು ಸಂದರ್ಭ ಆ ಟೈಮಲ್ಲಿ ಸಿಕ್ಕಿತ್ತು. ಅದನ್ನು ನಾವು ಈಗ ನಡೆಸ್ಕೊಂಡು ಬರ್ತಾ ಇದ್ವಿ. ಅದು ಪರಂಪರೆ ಈಗ ನಡೀತಿದ್ದೆ. ನಾವು ಗೌಳಿ ಜನಾಂಗ ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆಯಲ್ಲಿ ಕೂಡ ಬಂದಿದೆ. ಆ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಆ ಕಾಲದಲ್ಲಿ ಮಾರಿ ಬೇನೆ ಅದು ಸಿರುವುದು ಅಮ್ಮಗೆ ಬರುವಂಥ ಕಾಯಿಲೆಗಳಿಗೆಲ್ಲ ಅಮ್ಮ ಎಲ್ಲರನ್ನು ಕಾಪಾಡ್ಕೊಂಡು ಬಂದಿದೆ. ಇದಕ್ಕೆ ನಮ್ಮಮ್ಮನಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳುವಂಥ ಭೇದ ಭಾವನೂ ಇಲ್ಲ. ಪ್ರತಿಯೊಬ್ಬರು ನಮ್ಮ ಟೆಂಪಲ್ಗೆ ಬರ್ತಾರೆ. ಪ್ರತಿಯೊಬ್ಬರಿಗೂ ಅಮ್ಮನ ಆಶೀರ್ವಾದ ಇದೆ ಇವತ್ತಿಗೂ. ಮುಂಚೆ ಸಣ್ಣದಾಗಿ ಆಯ್ತಿತ್ತು, ಈಗ ದೊಡ್ಡದಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಆಗ ಒಂದು ಟ್ರ್ಯಾಕ್ಟರ್ಲಿ ಬರ್ತಿತ್ತು, ಇವತ್ತು 2 ಆಗ್ತಾರೆ, 4 ಆಗ್ತಾರೆ, 5 ಟ್ರ್ಯಾಕ್ಟರ್ನೂ ಆಗ್ತಾರೆ. ಜನ ಬೆಳೆದಾಗೆ ಈ ಮಂಟಪಗಳು ಬೆಳೀತಾ ಇದೆ. ಈ ಮತೀಯ ಸಾಮರಸ್ಯಕ್ಕೆ ಮಡಿಕೇರಿ ದಸರಾ ಬಹಳ ಒಳ್ಳೆಯ ಉದಾಹರಣೆ. ಉದಾಹರಣೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಬೇಬಿ ಮ್ಯಾಥ್ಯೂ ಅವರು ಇದನ್ನು ಬಹಳ ಚೆನ್ನಾಗಿ ಹೇಳಿದರು ನೋಡಿ. ಎಲ್ಲ ಜಾತಿ ಮತ ಭೇದವನ್ನು ಬಿಟ್ಟು ನಮ್ಮ ನಾಡಿನ ಒಂದು ಹಬ್ಬ, ನಾಡದೇವತೆ ಹಬ್ಬ ಅಥವಾ ನಾಡಿನ ಜನೋತ್ಸವ ಎಂಬ ಉದ್ದೇಶದಿಂದ ಎಲ್ಲ ಜಾತಿ ಪಂಗಡದವರು ಒಮ್ಮತದಿಂದ ಕೆಲಸ ಮಾಡ್ತಾ ಇದ್ದೇವೆ. ಚಂದಹಣ ಕೊಡುವುದರಲ್ಲಿ ಇರ್ಬೋದು ಅಥವಾ ತೇರುಗಳ ತಯಾರಿಯಲ್ಲಿರ್ಬೋದು, ಎಲ್ಲ ರೀತಿಯಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲದಂಥ ಒಂದು ದೇವತಾ ಕಾರ್ಯ ಎಂಬುದಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಷ್ಟೋ ಯುವಕರು ಇವತ್ತು ಯಾವುದೇ ಥರದ ಒಂದು ಭೇದ ಭಾವ ಇಲ್ಲದೆ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲ ದೇವರು ಒಂದೇ ಮನೋಭಾವನೆ. ಆ ಮನೋಭಾವನೆಯಿಂದ ಎಲ್ಲರೂ ಒಮ್ಮತದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾತ್ಯಾಯಿನಿ ಮಹಾಮಾಯೆ ಭವಾನಿ ಭುವನೇಶ್ವರಿ ಸಂಸಾರ ಸಾಗರೇ ಮಗ್ನಾತ್ ಉದ್ಧರ ಶ್ರೀ ಕೃಪಾಮಯಿ. ಬಹುಶಃ ದೂರದ ಊರಲ್ಲಿರುವಂತಹ ಬಂಧುಗಳಿಗೆ ಮಡಿಕೇರಿಯ ನೆಂಟರ ಮನೆಗೆ ಬರೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಂದರ್ಭ ಮಡಿಕೇರಿಯಲ್ಲಿ ಬೇರೆ ಯಾವುದೂ ಇಲ್ಲ. ಮುನೀರ್ ಅಹಮದ್ ಅವರು ಇದನ್ನು ತುಂಬ ಚೆನ್ನಾಗಿ ಹೇಳಿದರು. ಇದು ಎಲ್ಲರೂ ತಮ್ಮನ್ನ ತೊಡಗಿಸ್ಕೊಳ್ಳುವಂಥ ಒಂದು ಹಬ್ಬ. ಉದಾಹರಣೆಗೆ ಮಡಿಕೇರಿಯಲ್ಲಿರುವಂತಹ ಎಲ್ಲ ಮುಸಲ್ಮಾನ ಬಾಂಧವರು ಒಂದು ಹಬ್ಬ ಅಂತ ಹೇಳುವಾಗ ಇದು ನಮ್ಮ ಮನೆ ಹಬ್ಬ. ಇಲ್ಲಿ ಎಲ್ಲ ಬಂಧುಗಳು ಅಥವಾ ಅವರ ನೆಂಟರಿಷ್ಟ ಯಾರಲ್ಲಿದ್ದಾರೆ, ಅದು ಹಿಂದೂ ಬಾಂಧವರಾಗಿರ್ಬೋದು ಅಥವಾ ಮುಸಲ್ಮಾನರು, ಇನ್ನಿತರ ಜಾತಿ, ನಾನು ಅದನ್ನು ಪ್ರತಿಯೊಬ್ಬರು ಕೂಡ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಊರ ಹೊರಗಿರುವಂತಹ, ಈಗ ಮದುವೆಯಾಗಿ ಮಡಿಕೇರಿಯಿಂದ ಹೋದಂಥವರು ಅವರು ದಸರಾ ಕಡೆ ಬೇರೆ ಇತರ ಹಬ್ಬಗಳಲ್ಲಿ ಆ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ದಸರಾ ಹಬ್ಬದ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಅಲ್ಲಿ ರಜಾ ಕೂಡ ಇರುತ್ತೆ, ಒಂದು 10 ದಿನಗಳ ರಜಾ ಕೊಡುವಂಥದ್ದು. ಈ ರಜದಲ್ಲಿ ಬಹುಶಃ ಎಲ್ರಿಗೂ ಕೂಡ ಇಲ್ಲಿಗೆ ಬರುವಂಥ ಒಂದು ವಿಶೇಷ ಸಂದರ್ಭ ಇದು. ಮತ್ತು ಅದನ್ನು ತೊಡಗಿಸ್ಕೊಂಡು, ನಾನು ಆಗಲೇ ಹೇಳಿದಾಗೆ ತೊಡಗಿಸ್ಕೊಳ್ತಾರೆ. ಸೊ ಈ ಒಂದು ದಸರಾ ಅಂತ ಹೇಳುವಂಥದ್ದು ಎಲ್ಲರೂ ಕೂಡ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸ್ಕೊಂಡು ನಾಡ ಹಬ್ಬದ ರೂಪದಲ್ಲಿ ಆಚರಿಸ್ಕೊಂಡು ಬಂದಿದ್ದಾರೆ. ಒಂದು ಜನೋತ್ಸವ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಕರೀತಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಜಯ ಜಯ ಜಯಾಧಾರೆ ಜಯಶೀಲೆ ಜಯಪ್ರದೇ. ಮಡಿಕೇರಿ ದಸರಾದ ಈ ಚರಿತ್ರೆ ನೋಡೋದಕ್ಕೆ ಹೋದರೆ ಉತ್ಸವ ಆರಂಭ ಆಗೋದು ಪೇಟೆ ಶ್ರೀರಾಮ ಮಂದಿರದಿಂದ. ಹೌದು. ವಿಜಯದಶಮಿ ದಿವಸ ಸರಿಸುಮಾರು 7 ಗಂಟೆಗೆ, ಈಗ ಕೆಲವೊಮ್ಮೆ 7:15 ಕೂಡ ಆಗ್ತದೆ, ಕಳಶ ಹೊತ್ತಂತಹ ಈ ಪಲ್ಲಕ್ಕಿ ಪೇಟೆ ಶ್ರೀರಾಮ ಮಂದಿರದಿಂದ ಹೊರಡ್ತದೆ ಸಂಜೆ 7 ಗಂಟೆಗೆ. ಸಂಜೆ ಜೊತೆಗೆ ಮಂಗಳವಾದ್ಯದ ಮೆರವಣಿಗೆ. ಅಲ್ಲಿಂದ ಕುಂದುರುಮಟ್ಟೆ ಚೌಟಿ ಮಾರಿಯಮ್ಮ, ಅಂದ್ರೆ ಈ 4 ದೇವತೆಗಳಿಗೆ ಅವಳು ಹಿರಿಯಕ್ಕ. ಹೌದು, ಚೌಟಿ ಮಾರಿಯಮ್ಮ. ಆಮೇಲೆ ಕುಂದುರುಮಟ್ಟೆಯಲ್ಲಿ ಕರಗ ಪೂಜೆ ನಡೀತದೆ. ಕಂಚಿ ಕಾಮಾಕ್ಷಮ್ಮ, ನಂತರ ದಂಡಿನ ಮಾರಿಯಮ್ಮ, ಜೊತೆಗೆ ಕೋಟೆ ಮಾರಿಯಮ್ಮ, ಅನಂತರ ಪೇಟೆ ಶ್ರೀರಾಮ ಮಂದಿರದಿಂದ ಬಂದ ಕಳಶ. ಇವೆಲ್ಲ ರಾತ್ರಿ ಹೆಚ್ಚು ಕಡಿಮೆ 12 ಗಂಟೆ ಹೊತ್ತಿಗೆ ಮಹದೇವಪೇಟೆಯಲ್ಲಿರುವ ಬನ್ನಿ ಮಂಟಪಕ್ಕೆ ಬಂದು ಬನ್ನಿ ಕಡಿತಾ ಇದ್ರು. ಅಲ್ಲಿಗೆ ಉತ್ಸವ ಮೊದಲು ಮುಗಿತಾ ಇತ್ತು. ಆದರೆ ಏನಾಗಿದೆ, ಈಗ ಬೆಳೆದು ಬೆಳಗಿನ ಹೊತ್ತಿನವರೆಗೂ ಕೂಡ ಉತ್ಸವ ನಡೀತಾ ಇದೆ. ಈ ಮಂಟಪ ಬೆಳವಣಿಗೆ ಒಂದು ಚರಿತ್ರೆಯನ್ನು ನಾವೀಗ ತಿಳ್ಕೊಳ್ಬೇಕು. ಅದನ್ನ ಮೂಲ ರೂವಾರಿ, ಈ ಮಂಟಪಗಳ ನಿಜವಾದ ಶಿಲ್ಪಿ ಯಾರೋ ಭೀಮ್ ಸಿಂಗ್ ಅವರ ಮೊಮ್ಮಗನಿಂದ ಅದರ ಕಥೆಯನ್ನು ಕೇಳಬೇಕು. ಮಡಿಕೇರಿ ದಸರಾ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಪೇಟೆ ಶ್ರೀರಾಮ ಮಂದಿರ, ಕಾಲೇಜು ರಸ್ತೆ ಇದೆಯಲ್ಲ, ಅಲ್ಲಿರುವ ಪೇಟೆ ಶ್ರೀರಾಮ ಮಂದಿರದಲ್ಲಿ ಮೊದಲನೇದಾಗಿ ದಸರಾಕ್ಕೆ ಉತ್ಸವ ಹೊರಡಿಸಿದವರು. ಎರಡನೇದಾಗಿ ಭೀಮ್ ಸಿಂಗ್ ರಘುರಾಮ್ ಮಂದಿರ ದಸರಾ ಉತ್ಸವನ ಹೊರಡಿಸ್ಲಿಕ್ಕೆ ಶುರು ಮಾಡಿದ್ರು. ಉತ್ಸವ ಅಂತ ಹೇಳಿದ್ರೆ ಅದೇ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ಈ ಪಲ್ಲಕ್ಕಿ ಥರ 4 ಕಂಬ ಕಟ್ಬಿಟ್ಟು ಕಂಬದ ಮೇಲೆ ಫಿಗರ್ ಅಂದರೆ ಈ ರೀತಿ ಫಿಗರ್ ಇರಲಿಲ್ಲ. ಆಗ ಕ್ಯಾಲೆಂಡರ್ ಕಟ್ ಮಾಡಿ ಮತ್ತು ಮಣಿಗಳು ಮುತ್ತುಗಳು ಅಂಥವುಗಳನ್ನ ಪೋಣಿಸಿ ಸಣ್ಣ ಮಕ್ಕಳು ಮಾಡ್ತಾರಲ್ಲ ಗಾಡೀಲಿ, ಆ ಟೈಪು ಮಾಡ್ಕೊಂಬಂದಿತ್ತು ದಸರಾ. ಆಗ
ಅದನ್ನ 4-5 ಜನ 10 ಜನ ಪಲ್ಲಕ್ಕಿನ ಹೆಗಲ ಮೇಲೆ ಹೊತ್ತು ಇಡೀ ದಸರಾ ದಿನ ನಗರ ಪ್ರದಕ್ಷಿಣೆ ಮಾಡ್ತಿದ್ರು. ಎಲ್ಲ ಏರಿಯಾಗಳಿಗೆ ಸುತ್ತಿ ಬಂದು ಬೆಳಗಿನ ಜಾವ 2-3 ಗಂಟೆ ಆಗ್ಬೇಕಾದ್ರೆ ಬಂದು ಬಿಚ್ಚಿ ಇಟ್ಬಿಡ್ತಿದ್ರು. ಮತ್ತೆ ಅದು ಕ್ರಮೇಣ ಇಂಪ್ರೂವ್ಮೆಂಟ್ ಹಾಕೊಂಡು ಬಂತು. ಬರ್ತಾ ಬರ್ತಾ ದಸರಾನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಅದೇ ರೀತಿ ಸಾಧಾರಣ ಒಂದು 50-60 ವರ್ಷ ನಡ್ಕೊಂಬಂತು. ಈ ಮಣಿಗಳು ಮತ್ತು ಈ ಹಾರ್ಡ್ಬೋರ್ಡ್ ಶೀಟ್ ಕಟ್ ಮಾಡಿ ಅದಕ್ಕೆ ಗಮ್ ಅಂಟಿಸಿ ನಕ್ಕಿ ಪೌಡ್ರ್ ಹಾಕಿ ಡಿಸೈನ್ ಮಾಡಿ ಆ ಟೈಪು ಒಂದು ಮಾಡ್ಕೊಂಬಂದಿದ್ದು. ಅದು ಸಾಧಾರಣ 50-60 ವರ್ಷ ನಡೀತು. ಆ ನಂತರ ಏನಾಯ್ತು ಅಂದರೆ ನಮ್ಮ ಆಗಿನ ಕಾಲದಲ್ಲಿ ನಮ್ಮ ಮುತ್ತಜ್ಜ ನಾರಾಯಣ್ ಸಿಂಗ್ ಅಂತ ಹೇಳಿದರು. ಅವರು ಆದಮೇಲೆ ಅವರ ಮಗ ಅರ್ಜುನ್ ಸಿಂಗ್ ಅಂತೇಳಿ ಅವರು ಹಾಗೆ ನಡ್ಸ್ಕೊಂಬರ್ತಿದ್ರು. ಆದರೆ ಭೀಮ್ ಸಿಂಗ್ ಅವರ ಮೊಮ್ಮಗ ಭೀಮ್ ಸಿಂಗ್ ಬಂದ ನಂತರ ಟ್ರ್ಯಾಕ್ಟರ್ ಮೇಲೆ ಕಟ್ಟುವ, ಯಾಕೆ ಈ ಪಲ್ಲಕ್ಕಿಲಿ ಹೊರೋದು, ಜನರಿಗೆ ದಮ್ಮ ಹಾಕೋದು, ಗ್ಯಾಸ್ ಲೈಟ್ ಇಟ್ಕೊಂಡು ಹೋಗೋದು, ಇದೆಲ್ಲ ಸಮಸ್ಯೆ ಅಲ್ಲ, ಅದಕ್ಕೆ ಬೇಡ ಅಂತೇಳಿ ಆಗ ಮೊದಲನೇದಾಗಿ ಅವರು 1952ನೇ ಇಸ್ವಿಲಿ ಮೊದಲನೇದಾಗಿ ಅವರು ಟ್ರ್ಯಾಕ್ಟ್ರಲ್ಲಿ ಮರದ ಪೀಠ ಕಟ್ಟಿ ಅದರ ಮೇಲೆ ಈಗ ಏನು ಆರ್ಚ್ ಅಂತ ಹೇಳ್ತಾರಲ್ಲ ಬೋರ್ಡ್, ಅದನ್ನ ಇಲ್ಲಿಗೇನೆ ವಿದ್ಯುತ್ ಶಕ್ತಿ ಕೆಲಸ ಮಾಡಲಿಕ್ಕೆ ಗೊತ್ತಿರುವಂಥವ್ರನ್ನ ಕರೆಸಿ ಆ ಬೋರ್ಡ್ ಲೈಟಿಂಗ್ಸ್ ಟೈಪ್ ಮಾಡಿಸಿ, ಆಮೇಲೆ ಮೈಸೂರಿಂದ ಫಿಗರ್ ಮಾಡೋರನ್ನ ಇಲ್ಲಿಗೆ ಮಡಿಕೇರಿಗೆ ದೇವಸ್ಥಾನಕ್ಕೆ ಕರೆಸಿ ಇಲ್ಲಿ ಮೋಲ್ಡಿಂಗ್ ಮಾಡಿ ಹೊಸ ಫಿಗರ್ ಚಾಮುಂಡೇಶ್ವರಿದು ಫಿಗರ್ ಮಾಡಿ ಆ ವರ್ಷ ಮೊದಲನೇ ವರ್ಷ ಮಡಿಕೇರಿ ದಸರಾಕ್ಕೆ ಒಂದು ಹೊಸ ತಿರುವು ಕೊಟ್ಟಿದ್ದು. ಜನರಿಗೆಲ್ಲ ಭಾರಿ ಸಂತೋಷ ಆಗಿ ಭಾರಿ ಶಬಾಸ್ಗಿರಿ ಕೊಟ್ಟರು. ಇವತ್ತಿಗೆ ಇಷ್ಟು ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮಾಡಲಿಕ್ಕೆ ಮೂಲ ಕಾರಣ ನಮ್ಮ ಭೀಮ್ ಸಿಂಗ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಆಗ ಅದಕ್ಕೆ ಬುನಾದಿ ಹಾಕಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಿದ್ದು ಇವತ್ತಿಗೆ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ. ದಸರಾದ ದಿನ ಆಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಅವರು ಈಗಿನ ಥರ ಪ್ರಭಾವಳಿ ಲೈಟಿಂಗ್ಸ್ ಬೋರ್ಡ್ ಗಿರ್ಡ್ ಏನಿಲ್ಲದ ಕಾರಣ ಆವಾಗ ಮುಖ್ಯವಾಗಿ ಗ್ಯಾಸ್ ಲೈಟ್ ಬೆಳಕು, ಆಮೇಲೆ ಪಲ್ಲಕ್ಕಿ, ಆ ಪಲ್ಲಕ್ಕಿಯಲ್ಲಿ ಮಂಟಪ ಕಟ್ಟಿ ಅದರ ಮೇಲೆ ಸಣ್ಣ ಸಣ್ಣ ಮಕ್ಕಳು, ಹೆಣ್ಮಕ್ಳು ಏನಿದ್ದಾರೆ ಹೆಣ್ಮಕ್ಳು ಸಣ್ಣ ಪುಟ್ಟ ಮಕ್ಕಳಿಗೆ ಈ ಛದ್ಮವೇಷ ಅಂತ ಈಗೇನು ಹೇಳ್ತೀವಿ ಆ ರೀತಿ ಆವಾಗ ಅವರು ಡ್ರೆಸ್ ಮಾಡ್ತಿದ್ರು. ದೇವರುಗಳ ಥರ ಡ್ರೆಸ್ ಮಾಡೋದು, ಗೊಂಬೆಗಳ ಥರ ಡ್ರೆಸ್ ಮಾಡಿ ಅವ್ರನ್ನ ನಿಲ್ಲಿಸಿ ಅದರ ಮೇಲೆ ಪಲ್ಲಕ್ಕಿನ ಮೇಲೆ ಅವ್ರನ್ನ ನಿಲ್ಲಿಸಿ ಇಡೀ ಮಡಿಕೆಯಲ್ಲಿ ಅವ್ರನ್ನ ಹೊತ್ಕೊಂಡು ಹೋಗ್ತಿದ್ರು. ಈಗಂತೂ ರಾತ್ರಿ ಹೊತ್ತು ದಶಮಂಟಪಗಳ ಮೆರವಣಿಗೆಯದ್ದೇ ವೈಭವ ಬಿಡಿ. ಯಾವಾಗ ಮಂಟಪಗಳ ನಡುವೆ ಸ್ಪರ್ಧೆ ಆರಂಭ ಆಯಿತು ಅವತ್ತಿನಿಂದ ಬಹುಮಾನದ ಆಶೆಯಿಂದ ಭಾರೀ ಕಲಾಕೃತಿಗಳನ್ನು ನಿರ್ಮಾಣ ಮಾಡೋದು, ಅವುಗಳ ಚಲನವಲನ, ಲೈಟಿಂಗ್ಸ್, ಕಿವಿ ಚುಚ್ಚುವ ಧ್ವನಿವರ್ಧಕ ಎಲ್ಲ ಶುರುವಾಗಿದೆ. ಕೋಟೆ ದೇವಸ್ಥಾನದ ಮಂಜುನಾಥ್ ಅವರು ಖರ್ಚು ವೆಚ್ಚದ ಒಂದು ವಿವರವನ್ನೇ ಕೊಟ್ಟರು ನೋಡಿ. ಈ ಆಚರಣೆಯಲ್ಲಿ ಏನಂತೆ ಒಂದು ಮಂಟಪವನ್ನು ನಿರ್ಮಾಣ ಮಾಡಲು ಕನಿಷ್ಠ ಪಕ್ಷ 4-5 ತಿಂಗಳಿನ ಸಮಯ ತಗೊಳ್ಳುತ್ತದೆ. ಇದಕ್ಕೆ ಅಂದರೆ ಒಂದು ದೇವಿ ವಿಗ್ರಹ ಅಂತ ಹೇಳಿದ್ರೆ ಮುಂಚೆಲ್ಲ ಇದು ಪೇಪರ್ ಇದರಲ್ಲಿ ಮಾಡ್ತಾ ಇದ್ರು. ಆವಾಗ ನಮಗೆ 3 ತಿಂಗಳು 4 ತಿಂಗಳು ಮುಂಚೆ ಅವರಿಗೆ ಆರ್ಡರ್ ಕೊಡಬೇಕಾಗಿತ್ತು ಮೈಸೂರಿನವರಿಗೆ. ಅದು ಕನಿಷ್ಠ ಪಕ್ಷ ಒಂದು 60,000 ರಿಂದ 70,000 ರೂಪಾಯಿಷ್ಟು ಆಗ ಬೀಳ್ತಿತ್ತು. ಈಗ 1 ಲಕ್ಷದವರೆಗೂ ಆಗುತ್ತೆ. ನೀವು ಅವರನ್ನು ಮಾತಾಡಿಸ್ತಾ ಇದ್ದಾಗ ನಾನು ಆ ಕಡೆ ಆ ಕಲಾವಿದ ಸುನೀಲ್ ಅವರು ನೋಡಿ ಆ ಟಗರಿನ ಮುಖವಾಡವನ್ನು ಸಿದ್ಧಪಡಿಸ್ತಾ ಇದ್ರಲ್ಲ, ಅವ್ರನ್ನ ಮಾತಾಡಿಸಿದ. ಅವ್ರು ಹೇಳ್ತಾರೆ, ಇದಕ್ಕೆ ಫೋಮ್ ಮತ್ತು ಕೋರ ಬಟ್ಟೆ ಮತ್ತು ಥರ್ಮಾಕೋಲ್ ಸಹ ಯೂಸ್ ಮಾಡ್ತೀವಿ ನಾವು. ಇದನ್ನ ನಾವು ಶೂಸ್ ಆ ಥರ ಐಟಮ್ಗಳು ಲೆದರ್ ಅಣಿಸೋಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಥರ ಗಮ್ ಇದರಿಂದ ಅಣಿಸ್ತೀವಿ. ಸೊ ಅದು ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗೋದಿಲ್ಲ, ಮಳೆ ಬಂದರೂ ಬಿಟ್ಟು ಹೋಗೋದು. ಒಂದು 3 ವರ್ಷ ಗಂಟ ಗ್ಯಾರಂಟಿ ಕೊಡ್ಬೋದು ಅದು. ಸೊ ನಾವು ಇದನ್ನು ಫಿಗರಿಗಾಗಿ ಬಳಸ್ತೀವಿ, ಯಾಕಂದರೆ ಲೈಟ್ ವೇಟ್ ಆಗಿರಲಿ, ಮಂಟಪಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ಈ ವಸ್ತುಗಳನ್ನು ಬಳಸ್ತೀವಿ. ಅಲ್ಲ, ಈ ಮಂಟಪ ಅಂತ ಹೇಳ್ತೀವಲ್ಲ, ಏನು ಹೇಗಿರ್ತದೆ ಮಂಟಪ? ಅಂದ್ರೆ ಒಂದೊಂದು ದೇವಸ್ಥಾನದಿಂದಲೂ ಒಂದೊಂದು ಮಂಟಪ ಹೊರಡುತ್ತೆ. ದೇವಸ್ಥಾನದವರು ಪ್ರತಿ ವರ್ಷ ಪುರಾಣದ ಒಂದು ಕಥೆಯನ್ನ ಆರಿಸ್ಕೊಳ್ತಾರೆ. ಹೌದು, ಮಂಟಪ ತಯಾರು ಮಾಡೋದಕ್ಕೆ. ಅಲ್ಲಿಯ ಪಾತ್ರಗಳು ಆಕೃತಿಗಳಾಗ್ತವೆ. ಅವುಗಳಿಗೆ ವಿದ್ಯುತ್ ಚಾಲಿತ ಚಲನವಲನಗಳನ್ನ ನೀಡ್ತಾರೆ. ನಿದ್ದೆ ಬಿಟ್ಟು ವಿದ್ಯುತ್ ದೀಪದಿಂದ ಅಲಂಕೃತವಾದಂತಹ ಮಂಟಪದ ಚಲನೆಯನ್ನ ನೋಡೋದೇ ಆಹಾ ಒಂದು ವಿಶೇಷ ಅನುಭವ. ಅದಕ್ಕೆ ಮೈಸೂರಿನವರು ಅಲ್ಲಿ ದಸರಾ ನೋಡಿ ಮತ್ತೆ ರಾತ್ರಿ ಹೊತ್ತು ಇಲ್ಲಿ ಬರ್ತಾರೆ. ಎಲ್ಲ ಹೆಣ್ಣೆ, ನನ್ನವರನ್ನೆಲ್ಲ ಬಲಿ ತೆಗೆದುಕೊಂಡು ಗರ್ವದಿಂದ ಬೀಗುತ್ತಾ ಇರುವೆ. ತ್ರಿಪುರ ಸುಂದರಿ, ಯುದ್ಧದಲ್ಲಿ ತೋರಿಸು ನಿನ್ನ ಶೌರ್ಯ. ನಿನ್ನನ್ನು ಛಿದ್ರಗೊಳಿಸಿ 10 ದಿಕ್ಕುಗಳಿಗೂ ಬಲಿ ಕೊಡ್ತೇನೆ.
ಭಂಡಾಸುರ, ಎಲ್ಲಿ ಈ ಭಂಡ? ಏನಾಯ್ತು ನಿನ್ನವರ ಪರಾಕ್ರಮ? ಬಾ, ನಿನಗಿದು ಅಂತ್ಯಕಾಲ ಸಮೀಪಿಸಿತು. ಈಗ ವ್ಯವಸ್ಥಿತವಾಗಿ ನಗರ ದಸರಾ ಸಮಿತಿಯವರು ಇದರ ಆಚರಣೆಯನ್ನು ಮಾಡ್ತಾರೆ. ಜನೋತ್ಸವ. ಈಗಂತೂ ನಾಡ ಹಬ್ಬ ಜನೋತ್ಸವ ಅಂತ ಆಗಿದೆ ಅದು. ಕೊಡಗು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ, ಮೈಸೂರು, ಹೀಗೆ ಎಲ್ಲ ಕಡೆಗಳಿಂದ ಜನ ಬರ್ತಾರೆ. ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ಸ್ಥಳೀಯರು ದಸರಾ ಆಚರಣೆಯ ಬೈಲಾ ಸಿದ್ಧಪಡಿಸಿದ ಮುಖ್ಯ ರೂವಾರಿ TP ರಮೇಶ್ ಅವರು ಒಂದು ಚಿತ್ರಣವನ್ನು ಕೊಡ್ತಾರೆ. ಆಗೆಲ್ಲ ಇಷ್ಟು ಆಡಂಬರದಲ್ಲಿ ಅಲಂಕಾರ ದೀಪಗಳನ್ನೆಲ್ಲ ಹಾಕಿ ಆ ಥರ ಜನಜಂಗುಳಿ ಮಧ್ಯೆ ನಡೀತಿತ್ತಿಲ್ಲ. ತಹಶೀಲ್ದಾರ್ ಕಚೇರಿ ಮೇಲೆ ಈ ಟೌನ್ ಹಾಲ್ ಹತ್ರ ಜನ ನಿಂತ್ಕೊಂಡು ಕುಸ್ತಿ ಪಂದ್ಯಾಟ ನಡೀತಿತ್ತು, ಕತ್ತಿ ವರಸೆ ನಡೀತಿತ್ತು, ಬೆತ್ತದ ಕೋಲಿನ ವರಸೆ ನಡೀತಿತ್ತು, ಕರಡಿ ಆಟ ನಡೀತಿತ್ತು. ಇವೆಲ್ಲವೂ ನಮ್ಮ ಪುರಾತನ ಜನಪದ ಸಂಸ್ಕೃತಿಗೆ ಸಂಬಂಧಪಟ್ಟ ಕಲೆಗಳನ್ನು ಜನ ಬಂದು ನೋಡ್ತಾ ಇದ್ರು. ಮಂಟಪಗಳು ಕೂಡ ಚಿಕ್ಕಪೇಟೆಗೆ ಬಂದು ಇಲ್ಲೇ ನಿಲ್ತಾ ಇದ್ವಿ ಚಿಕ್ಕಪೇಟೆಯಲ್ಲಿ. ಆ ಒಂದು ವ್ಯವಸ್ಥೆ ಇವತ್ತು ಕೂಡ ಮುಂದುವರಿತಾ ಇದೆ. ಅದು ಜನೋತ್ಸವ ಆಗಿದೆ ಮತ್ತು ಇವತ್ತು ವೈಭವಪೂರ್ಣವಾಗಿ ನಡೀತಾ ಇದೆ. ಮಡಿಕೇರಿ ದಸರಾಕ್ಕೆ ಪುರಸಭೆ, ಈಗ ನಗರಸಭೆ ಅಧ್ಯಕ್ಷರು ಅವರಾದ ನಂತರ ಅದಕ್ಕೆ ಪ್ರಾತಿನಿಧ್ಯ ಹೇಗೆ ಕೊಡಬೇಕು ಅಂತ ಬೈಲಾದಲ್ಲಿ ನಾನು ತಂದಿದ್ದೀನಿ. ಅದೇ ಪ್ರಕಾರ ಇವತ್ತು ದಸರಾ ವಾರ್ಷಿಕ ಮಹಾಸಭೆಗಳು ನಡೆಯೋದ್ರೊಟ್ಟಿಗೆ, ಅವರ ಪದಾಧಿಕಾರಿಗಳ ಆಯ್ಕೆ ನಡೆಯೋದ್ರೊಟ್ಟಿಗೆ ಆ ದಸರೆಯ ಒಂದು ಸಂಪ್ರದಾಯಬದ್ಧವಾಗಿ ನಡೀತು. ಯಾವಾಗ ಪುರಸಭೆ ಮತ್ತು ನಗರಸಭೆ ಅದರ ಒಂದು ನಾಯಕತ್ವವನ್ನು ಹೊಂದಿಕೊಳ್ತು ಬೈಲಾ ನಿಯಮಾವಳಿ ಪ್ರಕಾರ, ಆಮೇಲೆ ಸರ್ಕಾರದ ಅನುದಾನ ಕೇಳಲಿಕ್ಕೆ, ಸರ್ಕಾರದೊಟ್ಟಿಗೆ ಹೋಗಲಿಕ್ಕೆ, ಜಿಲ್ಲಾಧಿಕಾರಿಗಳಿಂದ ಮಾತಾಡಲಿಕ್ಕೆ ಎಲ್ಲವೂ ಇನ್ನೂ ಹೆಚ್ಚು ಅನುಕೂಲ ಆಯಿತು. ಹಾಗೆ ಸಣ್ಣ ಪ್ರಮಾಣದಲ್ಲಿ ಅನುದಾನಗಳು ಬರಲಿಕ್ಕೆ ಪ್ರಾರಂಭ ಆಗಿ ಇವತ್ತು ಬಹುಶಃ ನಿಮಗೆ ಗೊತ್ತು 50 ಲಕ್ಷ ರೂಪಾಯಿ ಅನುದಾನ ಮಡಿಕೇರಿ ದಸರಾಕ್ಕೆ ಸಿಗುವಂತೆ ಆಗಿದೆ. ನಾವು ಆಚರಣೆ ಮಾಡೋ ಕಾಲಕ್ಕೆ ದಸರಾದ ಒಂದು ಒಟ್ಟು ವ್ಯವಸ್ಥೆ ಖರ್ಚಾಗಿದ್ದು ನಿಮಗೆ ಹೇಳಿದ್ರೆ ತಮಾಷೆ ಆಗ್ಬೋದು, 42,000 ರೂಪಾಯಿ. ಮಡಿಕೇರಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ದಸರಾ ನಡೀತಿತ್ತು, ಮಂಟಪಗಳೆಲ್ಲ ಅಲ್ಲಿ ಬರ್ತಿತ್ತು, ಅಲ್ಲಿ ಎಲ್ಲ ಜನಜಂಗುಳಿ ಸೇರ್ತಾ ಇತ್ತು. ಸುಮಾರು 30-40 ಸಾವಿರ ಜನ ಆಗಲೇ ಸೇರ್ತಾ ಇದ್ರು. ನಮಗೆ ಭಯ ಇತ್ತು, ಕಾನೂನು ಸುವ್ಯವಸ್ಥೆ ಪಾಲನೆ ಕೂಡ ಭಾಳ ಗಟ್ಟಿತನದಲ್ಲಿ ಮಾಡಬೇಕು ಅಂತ ಹೇಳಿ ಇದು ಬಂತು. ನಂತರ ಹಿರಿಯರೊಟ್ಟಿಗೆಲ್ಲ ಮಾತಾಡಿಕೊಂಡು ಜಿಲ್ಲಾಧಿಕಾರಿಗಳು SP ಅವರೊಟ್ಟಿಗೆಲ್ಲ ಮಾತಾಡಿ ಇದನ್ನು ಗಾಂಧಿ ಮಂಟಪಕ್ಕೆ ನಾವು ಸ್ಥಳಾಂತರ ಮಾಡೋಣ. ಗಾಂಧಿ ಮಂಟಪಕ್ಕೆ ಹೋದಾಗ ವಿಶಾಲವಾದ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತದೆ, ದಶಮಂಟಪಗಳು ಮೆರವಣಿಗೆ ಹೋಗಲಿಕ್ಕೆ ರಸ್ತೆಯಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳ್ತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ರಿಂದ ಇವತ್ತು ದಸರಾ ಕಾರ್ಯಕ್ರಮ ಗಾಂಧಿ ಮಂಟಪಕ್ಕೆ ಸ್ಥಳಾಂತರ ಆಯಿತು. ಅದ್ಧೂರಿಯ ಆಚರಣೆ, ಸಂಭ್ರಮದ ನಡುವೆಯೂ ಸಂಪ್ರದಾಯ ಮರೀತಿದ್ದೇವೆ, ದೇವತಾರಾಧನೆಯ ಮೂಲ ಉದ್ದೇಶಕ್ಕೆ ಧಕ್ಕೆ ಬರ್ತಿದೆ ಅನ್ನೋ ಹಿರಿಯರ ಮರುಕವನ್ನು ನಾವು ಗಮನಿಸಬೇಕು. ಕಳೆದ 60 ವರ್ಷಗಳಿಂದ ಇದನ್ನೆಲ್ಲ ಗಮನಿಸ್ತಿರುವಂಥ VN ಶಿವರಾಮ ಶೆಟ್ಟರು ತುಂಬ ನೋವಿನಿಂದ ಈ ಮಾತುಗಳನ್ನು ಹೇಳಿದರು. ನನಗೆ ಬುದ್ಧಿ ಬಂದಾಗ ಸಾಧಾರಣವಾಗಿ ಸಣ್ಣ ಫೋಟೋಗಳನ್ನ ಇಟ್ಕೊಂಡು ಪಲ್ಲಕ್ಕಿಯಲ್ಲಿ ಉತ್ಸವ ಮಾಡ್ತಾಯಿದ್ರು. ಸಾಧಾರಣ ಮನೆಗೆ ತೊಗೊಂಡೋಗಿ ಪೂಜೆ ತಗೊಳ್ತಾಯಿದ್ರು. ನಂತರದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಬೇಕು ಅನ್ನೋದ್ರಲ್ಲಿ ಜೀಪಿನಲ್ಲಿ ಸಣ್ಣದಾಗಿ ನಗರ ಪ್ರದಕ್ಷಿಣೆ ಮಾಡಿ ನಂತರ 12 ಗಂಟೆಯೊಳಗೆ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಕರೆದು ಆಯಾ ದೇವಸ್ಥಾನದಲ್ಲಿ ಸೇರ್ತಾಯಿದ್ರು. ನಂತರ 59-60ನೇ ಇಸ್ವಿಯಿಂದ ಟ್ರ್ಯಾಕ್ಟರ್ ಮೇಲೆ ಊರು ಸುತ್ತಲಿಕ್ಕಾಗುವಂಥ ರೀತಿಯಲ್ಲಿ ಸಣ್ಣದಾಗಿ ಮಂಟಪಗಳನ್ನು ಮಾಡಿ ನಗರ ಪ್ರದಕ್ಷಿಣೆ ಮಾಡಿ ಬನ್ನಿ ಕರೆದು ಹಾಗೆ ಪ್ರತಿ ವರ್ಷ ಮಾಡಿದಾಗೆ ಆಯಾ ದೇವಸ್ಥಾನ 12 ಗಂಟೆಯೊಳಗೆ ಬಂದು ಸೇರ್ತಾಯಿದ್ರು. ಸಣ್ಣದಾಗಿ ಮಾಡ್ತಾಯಿದ್ದು, ಜನರಿಗೆ ಆಕರ್ಷಣೆಯಾಗಿ ಮಾಡ್ತಿದ್ದಾಗ ಹಣ ಬೇಕಾದ ಸಂಗ್ರಹ ಆಗ್ತಾಯಿತ್ತು. ಇವಾಗ ಜನರು ಕೊಡೋದಕ್ಕೂ ಹಿಂದೆ ಬೀಳ್ತಾರೆ, ಕೆಲವರು ಕೊಡಲಿಕ್ಕೂ ತಯಾರಿದ್ದಾರೆ. ಜೊತೆಗೆ ಸರ್ಕಾರದಿಂದ ಅನುದಾನ ಪ್ರತಿಯೊಂದು ಮಂಟಪಕ್ಕೆ ಬರ್ತಾ ಉಂಟು. ಪ್ರತಿಯೊಂದು ಮಂಟಪದಲ್ಲೂ ಚಿತ್ರಗೀತೆಗಳನ್ನು ಪ್ರದರ್ಶನದಿಂದ ಜನರಿಗೆ ಈಗಿನ ದಸರಾ ಬರೀ ಮೋಜಿಗಾಗಿ ಮತ್ತು ಬಹುಮಾನಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಬಂದಿದೆ. ಇದೇ ರೀತಿ ಮುಂದುವರೆದ್ರೆ ಜನರಲ್ಲಿ ಶಕ್ತಿ ಆರಾಧನೆ ಈ ರೀತಿಯಲ್ಲೇ ಉಂಟಾ ಅನ್ನೋ ಭಾವನೆಯಿಂದ ಆರಾಧನೆ ನಿಲ್ಲುವಂಥ ಸಂದರ್ಭಗಳು ಬರಲಿಕ್ಕೆ ಸಂದರ್ಭ ಇದೆ. ಆಮೇಲೆ ಹಲವಾರು ವರ್ಷಗಳಿಂದ ಮಂಟಪ ಸಿದ್ಧತೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ದೇವೇಂದ್ರ ಅಂತ. ಅವರು ಕೂಡ ಇದೇ ಅಭಿಪ್ರಾಯ ಹೇಳ್ತಾರೆ. ಈ ಶಾರದಾಂಬೆ ಇದರಲ್ಲಿ ಮಾಡುವಂಥದ್ದು ಇವತ್ತು ಜನಸಂದಣಿಯಲ್ಲಿ ಏನೇನೋ ಆಗ್ತಾ ಇದೆ. ಒಂದು ದೇವರ ಕಲಾಕೃತಿಗಳನ್ನು ಹೊತ್ತು ತರುವಾಗ ಅವರು ಯಾವ ನಿಯಮಗಳು ನಡಿಬೇಕೋ ಆ ನಿಯಮಗಳು ನಡ್ಕೊಂಡು ಬಂದರೆ ಈ ಒಂದು ದಸರಾಕ್ಕೆ ಕಳೆ ಬರ್ತದೆ. ಅಂತೂ ಮೈಸೂರಲ್ಲಿ ಜಂಬೂ ಸವಾರಿ, ಮಡಿಕೇರಿಯಲ್ಲಿ ಮಂಟಪಗಳ ವೈಭವ, ಜೊತೆಗೆ ನವರಾತ್ರಿಯ ಎಲ್ಲ ದಿನ ನಗರದಲ್ಲಿ ರಾಜ್ಯದ ವಿಭಿನ್ನ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರ್ತದೆ. ಒಟ್ಟಾರೆ ಇದರ ಅಂಗವಾಗಿ ದಸರಾ ಕ್ರೀಡಾಕೂಟ, ಬಹುಭಾಷಾ ಕವಿಗೋಷ್ಠಿ, ಗಣ್ಯಾತಿ ಗಣ್ಯರ ಭೇಟಿ, ಆಯುಧ ಪೂಜೆ, ಇಡೀ ನಗರ ದೀಪಾಲಂಕೃತಗೊಂಡಿರೋದು, ಗೊಂಬೆ ಕೂರಿಸೋದು, ಕೊನೆಯಲ್ಲಿ ಶಾಂತಿ ಪೂಜೆ, ಹೀಗೆ ಒಟ್ಟಂತದಲ್ಲಿ ಮಡಿಕೇರಿಯ ದಸರಾ ಹಬ್ಬ ನಾಡಿನ ಎಲ್ಲರ ಹಬ್ಬ, ಐಕ್ಯದ ಸಂಕೇತ.
ನವದುರ್ಗೆಯರ ಆರಾಧನೆಯ ಮೂಲ ಆಶಯ ಈಡೇರಬೇಕು. ಅದರ ಜೊತೆಗೆ ದಸರಾ ಸಂಸ್ಕೃತಿ ಸಮ್ಮಿಲನ ಮತ್ತು ಸಂವರ್ಧನೆಯ ವೇದಿಕೆ ಆಗಬೇಕು ಅನ್ನೋದೇ ಸದ್ಯದ ಆಶಯ. ಇದುವರೆಗೆ ಜನೋತ್ಸವವಿದು ಮಡಿಕೇರಿ ದಸರಾ ರೂಪಕ ಕೇಳಿದಿರಿ. ಸಹ ನಿರೂಪಣೆ ಶ್ರೀಮತಿ ಶಾರದಾ ನಂಜಪ್ಪ. ಕಾರ್ಯಕ್ರಮವನ್ನು ನಿರೂಪಿಸಿ ಪ್ರಸ್ತುತಪಡಿಸಿದವರು ಸುಬ್ರಾಯ ಸಂಪಾಜೆ.